ನಮಸ್ಕಾರ. ಜೀವನವೆಂದರೇನು? ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಯಾವುದಾದರೂ ಒಂದು ದೊಡ್ಡ ರಹಸ್ಯ ಅಡಗಿದೆಯೇ? ಜೇಮ್ಸ್ ರೆಡ್ಫೀಲ್ಡ್ ಅವರ ಅದ್ಭುತ ಕೃತಿ ದ ಸೆಲೆಸ್ಟೀನ್ ಪ್ರಾಫೆಸಿ ಆಧರಿಸಿದ ಈ ವಿಶೇಷ ಆಡಿಯೋ ಬುಕ್ ಸರಣಿಯಲ್ಲಿ ನಾವು ಮಾನವ ಅಸ್ತಿತ್ವದ 9 ನಿಗೂಢ ಒಳನೋಟಗಳನ್ನು ಹುಡುಕುತ್ತಾ ಪೆರುವಿನ ದಟ್ಟ ಅರಣ್ಯದೊಳಗೆ ಪಯಣಿಸಲಿದ್ದೇನೆ. ಈ ಆಧ್ಯಾತ್ಮಿಕ ಮತ್ತು ರೋಮಾಂಚಕ ಪಯಣವನ್ನು ಆರಂಭಿಸುವ ಮುನ್ನ ಒಂದು ಸಣ್ಣ ವಿನಂತಿ. ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಸಾರಾಂಶ ಹಾಗೂ ಜ್ಞಾನವನ್ನು ವಾರವಾರವೂ ನಿಮ್ಮದೇ ಭಾಷೆಯಲ್ಲಿ ಆಲಿಸಲು ದಯವಿಟ್ಟು ಈಗಲೇ ಬನ್ನಿ. ಕಣ್ಣು ಮುಚ್ಚಿ ಜಾನ್ ವುಡ್ಸನ್ ಜೊತೆಗಿನ ಈ ನಿಗೂಢ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ. ಅಧ್ಯಾಯ 1. ಅಶಾಂತ ಮನಸ್ಸು ಮತ್ತು ಪೆರುವಿನ ಕರೆ. ಜಾನ್ ವುಡ್ಸನ್ ಇದು ಕೇವಲ ಒಂದು ಹೆಸರಲ್ಲ. ಆಧುನಿಕ ಜಗತ್ತಿನ ಗಿಡಿಬಿಡಿ ಜಂಜಾಟಗಳಲ್ಲಿ ಕಳೆದು ಹೋಗಿರುವ ನಮ್ಮೆಲ್ಲರ ಪ್ರತಿನಿಧಿ. ಅವನಿಗೆ ವಯಸ್ಸು 40ರ ಆಸುಪಾಸು. ಹೊರಗಿನಿಂದ ನೋಡಲು ಅವನ ಜೀವನ ಪರಿಪೂರ್ಣವಾಗಿ ಕಾಣುತ್ತಿತ್ತು. ಒಳ್ಳೆಯ ಉದ್ಯೋಗ, ಸುರಕ್ಷಿತ ಬದುಕು. ಆದರೆ ಅವನ ಒಳಗಡೆ ಒಂದು ದೊಡ್ಡ ಭರ್ತಿ ಮಾಡಲಾಗದ ಶೂನ್ಯ. ಪ್ರತಿದಿನ ಬೆಳಿಗ್ಗೆ ಯಾಂತ್ರಿಕವಾಗಿ ಏಳುವುದು, ಕೆಲಸಕ್ಕೆ ಹೋಗುವುದು, ಮತ್ತೆ ರಾತ್ರಿ ದಣಿದು ಮಲಗುವುದು. ಇದು ಜೀವನವೇ ಅಥವಾ ಕೇವಲ ಅಸ್ತಿತ್ವವೇ? ಬದುಕಿಗೆ ಇದಕ್ಕಿಂತ ದೊಡ್ಡ ಉದ್ದೇಶವಿಲ್ಲವೇ ಎಂಬ ಪ್ರಶ್ನೆ ಅವನನ್ನು ಹಗಲಿರುಳು ಸದಾ ಕಾಡುತ್ತಿತ್ತು. ಅವನ ಆತ್ಮ ಯಾವುದೋ ಒಂದು ಅಜ್ಞಾತ ಸತ್ಯಕ್ಕಾಗಿ ಹಾತೊರೆಯುತ್ತಿತ್ತು. ಒಂದು ದಿನ ಆ ಅನಿರೀಕ್ಷಿತ ಕರೆ ಬಂತು. ಅವನ ಹಳೆಯ ಸ್ನೇಹಿತೆ, ವರ್ಷಗಳಿಂದ ಸಂಪರ್ಕದಲ್ಲಿಯೇ ಇಲ್ಲದವಳು, ದಿಢೀರನೆ ದಕ್ಷಿಣ ಅಮೆರಿಕಾದ ಪೆರುವಿನಿಂದ ಕರೆ ಮಾಡಿದ್ದಳು. ಅವಳ ಧ್ವನಿಯಲ್ಲಿ ಒಂದು ವಿಲಕ್ಷಣವಾದ ನಡುಗುವ ಉತ್ಸಾಹವಿತ್ತು. ಜಾನ್, ನೀನು ತಕ್ಷಣ ಇಲ್ಲಿಗೆ ಬರಲೇಬೇಕು. ನಾನೊಂದು ಹಸ್ತಪ್ರತಿಯನ್ನು ನೋಡಿದ್ದೇನೆ. ಇದು ಕೇವಲ ಹಳೆಯ ಕಾಲದ ಅಕ್ಷರಗಳಲ್ಲ. ಇದು ಮನುಕುಲದ ಭವಿಷ್ಯವನ್ನು ಬದಲಾಯಿಸುವ ರಹಸ್ಯ. ಇದು ನಮ್ಮ ಅಸ್ತಿತ್ವದ ಮೂಲವನ್ನು, ವಾಸ್ತವದ ಸ್ವರೂಪವನ್ನು ಬಿಡಿಸಿಡುತ್ತದೆ ಎಂದು ಅವಳು ಉಸಿರು ಬಿಗಿಹಿಡಿದು ಹೇಳಿದಳು. ಜಾನ್ಗೆ ಮೊದಲು ಇದು ಶುದ್ಧ ಹುಚ್ಚುತನ ಎನ್ನಿಸಿತು. ಎಲ್ಲವನ್ನೂ ಬಿಟ್ಟು ಪೆರುವಿಗೆ ಹೋಗುವುದೇ ಈಗ? ಆದರೆ ಅವನ ಒಳಗಿದ್ದ ಅಶಾಂತ ಮನಸ್ಸಿಗೆ ಇದು ಕೇವಲ ಒಂದು ಕರೆಯಾಗಿರಲಿಲ್ಲ. ಅದು ಅವನ ವಿಧಿಯ ಕೂಗಾಗಿತ್ತು. ಏನನ್ನೋ ತೀವ್ರವಾಗಿ ಹುಡುಕುತ್ತಿದ್ದ ಅವನಿಗೆ ಇದೇ ಆ ಹುಡುಕಾಟದ ನಿರ್ಣಾಯಕ ಮೊದಲ ಹೆಜ್ಜೆ ಎನಿಸಿತು. ತನ್ನ ತಾರ್ಕಿಕ ಮನಸ್ಸಿನ ಎಚ್ಚರಿಕೆಗಳನ್ನು ಬದಿಗಿಟ್ಟು ಮರುಮಾತನಾಡದೆ ಪೆರುವಿನ ರಾಜಧಾನಿ ಲೀಮಾಗೆ ವಿಮಾನದ ಟಿಕೆಟ್ ಕಾಯ್ದಿಸಿದ. ವಿಮಾನವು ದಟ್ಟ ಮೋಡಗಳನ್ನು ಸೀಳಿಕೊಂಡು ದಕ್ಷಿಣ ಅಮೆರಿಕಾದತ್ತ ಹಾರುತ್ತಿತ್ತು. ಜಾನ್ ಕಿಟಿಕಿಯ ಹೊರಗೆ ಅನಂತವಾದ ಶೂನ್ಯವನ್ನು ದಿಟ್ಟಿಸುತ್ತಿದ್ದ. ಅವನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳ ಸುಂಟರಗಾಳಿ. ಆಗ ಅವನ ಪಕ್ಕದ ಸೀಟಿನಲ್ಲಿದ್ದ ಅಪರಿಚಿತನೊಬ್ಬ ಮೆಲ್ಲನೆ ಮಾತಿಗೆರೆದ. ಆತನ ಮುಖದಲ್ಲಿ ಪ್ರಶಾಂತತೆ ಇತ್ತು. ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಕರ್ಷಕ ಹೊಳಪಿತ್ತು. ನೀವು ಕಾಕತಾಳೀಯಗಳನ್ನು ನಂಬುತ್ತೀರಾ ಎಂದು ಆತ ಗಂಭೀರವಾಗಿ ಕೇಳಿದ. ಜಾನ್ ಅಚ್ಚರಿಯಿಂದ ಅವನತ್ತ ನೋಡಿದ. ಇದು ಸಾಮಾನ್ಯ ಸಂಭಾಷಣೆ ಆಗಿರಲಿಲ್ಲ. ಆ ಅಪರಿಚಿತ ಮುಂದುವರಿಸಿದ, ನಮ್ಮ ಜೀವನದಲ್ಲಿ ನಡೆಯುವ ಯಾವುದೇ ಘಟನೆ ಆಕಸ್ಮಿಕವಲ್ಲ. ನಾವು ಸುಮ್ಮನೆ ಯಾರಿಗೋ ಎದುರಾಗುವುದಿಲ್ಲ. ಪ್ರತಿಯೊಂದು ಭೇಟಿ, ಪ್ರತಿಯೊಂದು ಘಟನೆ, ಎಷ್ಟೇ ಚಿಕ್ಕದಾಗಿದ್ದರೂ ಅದು ಬ್ರಹ್ಮಾಂಡದ ಒಂದು ದೊಡ್ಡ ಯೋಜನೆಯ ಭಾಗವಾಗಿರುತ್ತದೆ. ನಮಗೆ ಅದು ಕೇವಲ ಕಾಕತಾಳೀಯ ಎನ್ನಿಸುತ್ತದೆ. ಆದರೆ ವಾಸ್ತವದಲ್ಲಿ ಆ ಘಟನೆಗಳು ನಮಗೆ ದಾರಿ ತೋರಿಸುವ ಸ್ಪಷ್ಟ ಸೂಚನೆಗಳು. ಅವುಗಳು ದೊಡ್ಡ ವಿನ್ಯಾಸವೊಂದರ ಎಳೆಗಳು. ಆ ಅಪರಿಚಿತನ ಮಾತುಗಳು ಜಾನ್ನ ಮನಸ್ಸಿನಲ್ಲಿ ಆಳವಾಗಿ ನಾಟಿದವು. ಪೆರುವಿನ ಆ ಪ್ರಾಚೀನ ಹಸ್ತಪ್ರತಿಯು ಇದೇ ಕಾಕತಾಳೀಯಗಳ ಹಿಂದಿನ ಬ್ರಹ್ಮಾಂಡದ ರಹಸ್ಯವನ್ನೇ ಹೇಳುತ್ತಿದೆ ಎಂದು ಅವನಿಗೆ ಸ್ಪಷ್ಟವಾಗಿ ಅರಿವಾಗತೊಡಗಿತು. ಆ ಸ್ನೇಹಿತೆಯ ಕರೆ, ಈ ವಿಮಾನದ ಪಕ್ಕದ ಸೀಟಿನಲ್ಲಿದ್ದ ವ್ಯಕ್ತಿ ಯಾವುದೂ ಆಕಸ್ಮಿಕವಲ್ಲ. ಇದು ಕೇವಲ ಭೌಗೋಳಿಕ ಪ್ರಯಾಣವಲ್ಲ. ಇದು ಅವನ ಆತ್ಮದ ಜಾಗೃತಿಯ ಆರಂಭ. ವಿಮಾನವು ಲೀಮಾ ನಗರದ ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ಜಾನ್ಗೆ ಒಂದು ವಿಷಯ ಸ್ಪಷ್ಟವಾಯಿತು. ತಾನು ಕಾಲಿಡುತ್ತಿರುವುದು ಕೇವಲ ಬೇರೊಂದು ದೇಶಕ್ಕಲ್ಲ, ಸಂಪೂರ್ಣವಾಗಿ ಬೇರೊಂದು ಆಯಾಮಕ್ಕೆ. ಅಲ್ಲಿ ಅವನ ಇಡೀ ಜೀವನದ ದೃಷ್ಟಿಕೋನವೇ ಬದಲಾಗುವುದಿತ್ತು. ಅಧ್ಯಾಯ 2. ಶಕ್ತಿಯ ಅದೃಶ್ಯ ಹರಿವು ಮತ್ತು ಮೊದಲ ಒಳನೋಟ. ಲೀಮಾ ನಗರದ ಜನಜಂಗುಳದಿ ಮಧ್ಯೆ ಜಾನ್ ಕಾಲಿಟ್ಟಾಗ ಗಾಳಿಯಲ್ಲಿಯೇ ಯಾವುದೋ ಒಂದು ಬದಲಾವಣೆಯ ಮುನ್ಸೂಚನೆಯಿತ್ತು.
ವಿಮಾನ ನಿಲ್ದಾಣದಲ್ಲಿ ಅವನ ಹಳೆಯ ಸ್ನೇಹಿತೆ ಕಾಯುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ನಿರೀಕ್ಷೆಯ ವಿಚಿತ್ರ ಮಿಶ್ರಣವಿತ್ತು. ನಮ್ಮ ಬಳಿ ಹೆಚ್ಚು ಸಮಯವಿಲ್ಲ ಜಾನ್, ನಾವು ತಕ್ಷಣ ಹೊರಡಬೇಕು ಎಂದಷ್ಟೇ ಹೇಳಿ ಅವಳು ಅವನನ್ನು ಆಂಡಸ್ ಪರ್ವತ ಶ್ರೇಣಿಯ ಎತ್ತರದ ಬೆಟ್ಟಗಳ ನಡುವೆ ಅಡಗಿದ್ದ ಒಂದು ಪ್ರಾಚೀನ ಮಠದ ಕಡೆಗೆ ಕರೆದೊಯ್ದಳು. ಆ ಮಠವು ಆಧುನಿಕ ಜಗತ್ತಿನ ಕಣ್ಣುಗಳಿಂದ ಮರೆಯಾಗಿ ಮೋಡಗಳ ನಡುವೆ ತೇಲುತ್ತಿರುವಂತೆ ಭಾಸಿಸುತ್ತಿತ್ತು. ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಜಾನ್ಗೆ ಆ ಪ್ರಾಚೀನ ಹಸ್ತಪ್ರತಿಯ ಮೊದಲನೆಯ ಒಳನೋಟ, ದ ಫಸ್ಟ್ ಇನ್ಸೈಟ್ ನ ರಹಸ್ಯವನ್ನು ವಿವರಿಸಲಾಯಿತು. ಅದು ಕೇವಲ ತತ್ವಜ್ಞಾನವಾಗಿರಲಿಲ್ಲ, ಅದು ಬ್ರಹ್ಮಾಂಡದ ಮೂಲಭೂತ ಸತ್ಯವಾಗಿತ್ತು. ಈ ಜಗತ್ತಿನಲ್ಲಿ ನಾವು ಕಣ್ಣಿನಿಂದ ನೋಡುವ ಕಲ್ಲು, ಮರ, ಮನುಷ್ಯರು ಯಾವುದೂ ಕೇವಲ ಜಡವಸ್ತುವಲ್ಲ. ಪ್ರತಿಯೊಂದರಲ್ಲೂ ಒಂದು ಅದೃಶ್ಯ ಶಕ್ತಿಯ ಕಂಪನವಿದೆ. ಇಡೀ ಬ್ರಹ್ಮಾಂಡವೇ ಒಂದು ಬೃಹತ್ ಶಕ್ತಿಯ ಸಾಗರ ಎಂದು ಅಲ್ಲಿನ ಗುರುಗಳು ವಿವರಿಸಿದರು. ಜಾನ್ ತನ್ನ ಕೈಗಳನ್ನು ನೋಡಿಕೊಂಡ. ತನ್ನ ಸುತ್ತಲಿನ ಜನರನ್ನು ಗಮನಿಸಿದ. ವ್ಯಕ್ತಿಗಳ ನಡುವೆ ಈ ಶಕ್ತಿಯು ಹೇಗೆ ನಿರಂತರವಾಗಿ ಹರಿಯುತ್ತದೆ ಎಂಬುದು ಅವನಿಗೆ ನಿಧಾನವಾಗಿ ಅರಿವಾಗತೊಡಗಿತು. ಇದುವರೆಗೂ ಅವನು ತನ್ನ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬದವರೊಂದಿಗಿನ ತನ್ನ ಸಂಬಂಧಗಳನ್ನು ಕೇವಲ ಭಾವನೆಗಳು ಮತ್ತು ಮಾತುಗಳು ಎಂದುಕೊಂಡಿದ್ದ. ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಸಂವಹನವೂ ಶಕ್ತಿಯ ವಿನಿಮಯವಾಗಿತ್ತು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಶಕ್ತಿಯನ್ನು ನೀಡುತ್ತೇವೆ, ದ್ವೇಷಿಸುವಾಗ ಶಕ್ತಿಯನ್ನು ಕಸಿದುಕೊಳ್ಳುತ್ತೇವೆ. ಈ ಮೊದಲ ಒಳನೋಟವು ಜಾನ್ನ ದೃಷ್ಟಿಕೋನವನ್ನೇ ಬುಡಮೇಲು ಮಾಡಿತು. ಜಗತ್ತನ್ನು ನೋಡುವ ಹೊಸ ಕಣ್ಣುಗಳು ಅವನಿಗೆ ಒಲಿದವು. ಅಧ್ಯಾಯ 3 ದ ಲಾಂಗರ್ ನೌ, ಸಮಯದ ಹೊಸ ಆಯಾಮ. ಹಸ್ತಪ್ರತಿಯ ಉಳಿದ ಒಳನೋಟಗಳನ್ನು ಹುಡುಕುವ ಸಲುವಾಗಿ ಜಾನ್ ಪೆರುವಿನ ಮಳೆಕಾಡುಗಳ ದಟ್ಟ ಕಾನನದೊಳಗೆ ತನ್ನ ಪಯಣವನ್ನು ಮುಂದುವರಿಸಿದ. ಪ್ರತಿ ಹೆಜ್ಜೆಗೂ ಕಾಡು ದಟ್ಟವಾಗುತ್ತಿತ್ತು. ಈ ಅಜ್ಞಾತ ಪಯಣದಲ್ಲಿ ಅವನಿಗೆ ವಿಲ್ ಎಂಬ ಮಾರ್ಗದರ್ಶಿಯ ಪರಿಚಯವಾಯಿತು. ವಿಲ್ ಕೇವಲ ಕಾಡಿನ ದಾರಿಗಳನ್ನಷ್ಟೇ ಬಲ್ಲವನಾಗಿರಲಿಲ್ಲ, ಅವನು ಮನಸ್ಸಿನ ದಾರಿಗಳನ್ನು ಅರಿತವನಾಗಿದ್ದ. ಒಂದು ಸಂಜೆ ದೈತ್ಯ ಮರಗಳ ಕೆಳಗೆ ಬೆಂಕಿ ಕಾಯಿಸುತ್ತಾ ಕುಳಿತಿದ್ದಾಗ ವಿಲ್ ಒಂದು ಗಹನವಾದ ವಿಷಯವನ್ನು ಪ್ರಸ್ತಾಪಿಸಿದ. ಜಾನ್, ನೀನು ಸಮಯವನ್ನು ಹೇಗೆ ನೋಡುತ್ತೀಯೇ? ನಿನ್ನೆ, ಇಂದು, ನಾಳೆ ಇದು ಮನುಷ್ಯ ಮಾಡಿಕೊಂಡ ಭ್ರಮೆ. ವಾಸ್ತವದಲ್ಲಿ ಸಮಯ ಎಂಬುದು ಒಂದು ಸರಳ ರೇಖೆಯಲ್ಲ. ಜಾನ್ ಗೊಂದಲದಿಂದ, ಹಾಗಾದರೆ ಸಮಯವೆಂದರೇನು ಎಂದು ಕೇಳಿದ. ವಿಲ್ ನಕ್ಕು, ಅದು ದ ಲಾಂಗರ್ ನೌ, ಅಂದರೆ ಸುದೀರ್ಘ ವರ್ತಮಾನ. ಭೂತಕಾಲದ ಘಟನೆಗಳು, ಪ್ರಸ್ತುತದ ಕ್ಷಣಗಳು ಮತ್ತು ಭವಿಷ್ಯದ ಸಾಧ್ಯತೆಗಳು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಅವೆಲ್ಲವೂ ಒಂದೇ ಬೃಹತ್ ಚಿತ್ರದ ಬೇರೆ ಬೇರೆ ಭಾಗಗಳು. ನಾವು ಈ ವರ್ತಮಾನದ ಕ್ಷಣದಲ್ಲಿ ಪೂರ್ಣವಾಗಿ ಜಾಗೃತರಾದಾಗ ಮಾತ್ರ ಹಿಂದಿನ ಘಟನೆಗಳ ಅರ್ಥವೇನೆಂದು ನಮಗೆ ತಿಳಿಯುತ್ತದೆ ಮತ್ತು ಮುಂದಿನ ದಾರಿ ಸ್ಪಷ್ಟವಾಗುತ್ತದೆ. ಈ ಸುದೀರ್ಘ ವರ್ತಮಾನದ ಪರಿಕಲ್ಪನೆ ಜಾನ್ನ ತಲೆಗೆ ಸಿಡಿಲಿನಂತೆ ಅಪ್ಪಳಿಸಿತು. ಹಸ್ತಪ್ರತಿಯ ಆಳವಾದ ಜ್ಞಾನವನ್ನು ಪಡೆಯಲು ತಾನು ಗಡಿಯಾರದ ಮುಳ್ಳುಗಳಿಗೆ ಕಟ್ಟುಬೀಳದೆ ಈ ಅನಂತವಾದ ವರ್ತಮಾನದ ಹರಿವಿನಲ್ಲಿ ವಿಲೀನವಾಗಬೇಕು ಎಂಬ ಸತ್ಯ ಜಾನ್ಗೆ ಮನವರಿಕೆಯಾಯಿತು. ಅಧ್ಯಾಯ 4 ಎರಡನೇ ಒಳನೋಟ ಮತ್ತು ವಿರೋಧಿ ಶಕ್ತಿಗಳ ಸುಳಿವು. ದಟ್ಟ ಕಾಡಿನ ಮಧ್ಯೆ ಇದ್ದ ಒಂದು ಸಣ್ಣ ಪುರಾತನ ಹಳ್ಳಿಯನ್ನು ಜಾನ್ ಮತ್ತು ವಿಲ್ ತಲುಪಿದರು. ಅಲ್ಲಿ ಪ್ರಪಂಚದ ಜಂಜಾಟಗಳಿಂದ ದೂರ ಉಳಿದಿದ್ದ ಮರ್ಸಿಡೀಸ್ ಎಂಬ ಪ್ರಬುದ್ಧ ಮಹಿಳೆಯ ಭೇಟಿಯಾಯಿತು. ಆಕೆಯ ಕಣ್ಣುಗಳಲ್ಲಿ ಯುಗಯುಗಗಳ ಜ್ಞಾನವಿತ್ತು. ಅವಳು ಜಾನ್ನನ್ನು ಬರಮಾಡಿಕೊಂಡು ಎರಡನೇ ಒಳನೋಟ, ಅಂದರೆ ದ ಸೆಕೆಂಡ್ ಇನ್ಸೈಟ್ ನ ಪಾಠವನ್ನು ತೆರೆದಿಟ್ಟಳು. ಜಾನ್, ನೀನು ವಿಮಾನದಲ್ಲಿ ಕೇಳಿದೆಯಲ್ಲ ಕಾಕಾತಾಳಿಯಗಳ ಬಗ್ಗೆ, ಅದೇ ಎರಡನೇ ಒಳನೋಟದ ತಿರುಳು ಎಂದು ಮರ್ಸಿಡೀಸ್ ಮೃದುವಾಗಿ ಹೇಳಿದಳು. ನಮ್ಮ ಜೀವನದಲ್ಲಿ ನಡೆಯುವ ಯಾವುದೋ ಒಂದು ಆಕಸ್ಮಿಕ ಭೇಟಿ, ಇದ್ದಕ್ಕಿದ್ದಂತೆ ಸಿಕ್ಕ ಒಂದು ಪುಸ್ತಕ ಅಥವಾ ಯಾರೋ ಹೇಳಿದ ಒಂದು ಮಾತು, ಇವೆಲ್ಲವೂ ಬ್ರಹ್ಮಾಂಡ ನಮಗೆ ನೀಡುವ ಸಂದೇಶಗಳು. ನಾವು ಎಚ್ಚರದಿಂದ ಇವುಗಳನ್ನು ಗಮನಿಸಿದರೆ ಇವೇ ನಮಗೆ ದಾರಿದೀಪವಾಗುವ ಸಂಕೇತಗಳು. ಜಾನ್ ತನ್ನ ಗತಕಾಲವನ್ನು ಹಿಂದಿರುಗಿ ನೋಡಿದ. ಪೆರುವಿಗೆ ಬರಲು ಕಾರಣವಾದ ಆಮಂತ್ರಣ, ವಿಮಾನದಲ್ಲಿ ಆ ವ್ಯಕ್ತಿಯ ಭೇಟಿ, ವಿಲ್ನ ಪರಿಚಯ ಇವೆಲ್ಲವೂ ಪ್ರತ್ಯೇಕ ಘಟನೆಗಳಾಗಿರಲಿಲ್ಲ. ಪ್ರತಿಯೊಂದೂ ಅವನನ್ನು ಈ ಹಳ್ಳಿಗೆ, ಮರ್ಸಿಡೀಸಳ ಬಳಿಗೆ ಕರೆದು ತರುವ ಬ್ರಹ್ಮಾಂಡದ ಸಂಚು ಎಂದು ಅವನಿಗೆ ಅರ್ಥವಾಯಿತು. ಅವನು ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ ಎಂಬ ನಂಬಿಕೆ ಅವನಲ್ಲಿ ಬಲವಾಯಿತು. ಆದರೆ
ಬೆಳಕಿರುವಲ್ಲಿ ಕತ್ತಲೆಯೂ ಇರಲೇಬೇಕಲ್ಲವೇ? ಮರ್ಸಿಡೀಸ್ ಅವನಿಗೆ ಒಂದು ಎಚ್ಚರಿಕೆಯನ್ನೂ ನೀಡಿದಳು. ಜಾನ್, ಈ ಹಸ್ತಪ್ರತಿಯ ಜ್ಞಾನವು ಜನಸಾಮಾನ್ಯರಿಗೆ ಸಿಕ್ಕರೆ ಜಗತ್ತಿನಲ್ಲಿ ಅಧಿಕಾರ ಮತ್ತು ಶೋಷಣೆಯ ಅಡಿಪಾಯವೇ ಅಲುಗಾಡಿಸುತ್ತದೆ. ಹಾಗಾಗಿ ಈ ಜ್ಞಾನ ಹೊರಬರದಂತೆ ತಡೆಯಲು ಕೆಲವು ಪ್ರಬಲ ಶಕ್ತಿಗಳು ನಿರಂತರವಾಗಿ ಪ್ರಯತ್ನಿಸುತ್ತಿವೆ. ನಿನ್ನ ಪ್ರತಿಯೊಂದು ಹೆಜ್ಜೆಯ ಮೇಲೂ ಅವರ ಕಣ್ಣಿದೆ. ನೀನು ಬಹಳ ಎಚ್ಚರಿಕೆಯಿಂದಿರಬೇಕು. ಜಾನ್ನ ಬೆನ್ನಲ್ಲಿ ಒಮ್ಮೆ ಚಳಿ ಹರಿದಂತಾಯಿತು. ಇದು ಕೇವಲ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲ, ಇದೊಂದು ಅಪಾಯಕಾರಿ ಹೋರಾಟ ಎಂಬ ಕಠೋರ ವಾಸ್ತವ ಅವನಿಗೆ ದರ್ಶನವಾಯಿತು. ಅಧ್ಯಾಯ 5. ಮೂರನೇ ಒಳನೋಟ, ಚೈತನ್ಯದ ರಹಸ್ಯ ಮತ್ತು ಪ್ರಕೃತಿಯ ಒಡನಾಟ. ಜಾನ್ ಮತ್ತು ವಿಲ್ ಈಗ ಪೆರುವಿನ ಆಮೆಜಾನ್ ಮಳೆಕಾಡುಗಳ ಅತ್ಯಂತ ಆಳದ ಭಾಗದಲ್ಲಿದ್ದರು. ಇಲ್ಲಿನ ಪ್ರತಿಯೊಂದು ಎಲೆ, ಪ್ರತಿಯೊಂದು ಹೂವು ಜಾನ್ಗೆ ವಿಭಿನ್ನವಾಗಿ ಕಾಣತೊಡಗಿತು. ಇದು ಕೇವಲ ದಟ್ಟ ಕಾಡಲ್ಲ, ಇದೊಂದು ಚೈತನ್ಯದ ಸಾಗರ ಎಂದು ಅವನಿಗೆ ಭಾಸವಾಯಿತು. ಇಲ್ಲಿ ಅವರು ಮೂರನೇ ಒಳನೋಟದ ರಹಸ್ಯವನ್ನು ಭೇದಿಸಬೇಕಿತ್ತು. ವಿಲ್ ಒಂದು ಬೃಹತ್ ಮರದ ಕೆಳಗೆ ನಿಂತು ಅದರ ಎಲೆಗಳನ್ನು ಸವರುತ್ತಾ ಹೇಳಿದ, ಜಾನ್, ಮನುಷ್ಯರು ಕೇವಲ ಮಾಂಸಖಂಡಗಳ ಗುಂಪಲ್ಲ, ನಾವು ಶಕ್ತಿಯ ಗೋಲಗಳು. ಈ ಮರಗಳು, ಗಿಡಗಳು ಸಹ ಕೇವಲ ಆಮ್ಲಜನಕ ನೀಡುವ ವಸ್ತುಗಳಲ್ಲ, ಅವು ಶಕ್ತಿಯನ್ನು ಸಂಗ್ರಹಿಸಿಡುವ ಜೀವಂತ ಕೋಶಗಳು. ನಾವು ಯಾವಾಗ ಪ್ರಕೃತಿಯ ಸೌಂದರ್ಯವನ್ನು ಪೂರ್ಣವಾಗಿ ಆಸ್ವಾದಿಸುತ್ತೇವೋ ಆಗ ನಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ. ಜಾನ್ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ಗಿಡಗಳ ಸುತ್ತಲೂ ಒಂದು ಮಸುಧಾದ ಬೆಳಕಿನ ಹೊಳಪು ಅಥವಾ ಆರಾ ಕಾಣತೊಡಗಿತು. ವಿಲ್ ಅವನಿಗೆ ಶಕ್ತಿಯ ವಿನಿಮಯದ ರಹಸ್ಯವನ್ನು ಬೋಧಿಸಿದ. ನಾವು ಒಬ್ಬ ವ್ಯಕ್ತಿಯನ್ನು ನಿಜವಾದ ಪ್ರೀತಿಯಿಂದ ನೋಡಿದಾಗ ನಮ್ಮೊಳಗಿನ ಶಕ್ತಿಯನ್ನು ಅವರಿಗೆ ನೀಡುತ್ತೇವೆ, ಅವರು ಅದರಿಂದ ಚೈತನ್ಯ ಪಡೆಯುತ್ತಾರೆ. ಹಾಗೆಯೇ ನಾವು ಪ್ರಕೃತಿಯಿಂದ ಶಕ್ತಿಯನ್ನು ಪಡೆಯಬಹುದು. ನಮಗೆ ಬೇರೆಯವರಿಂದ ಶಕ್ತಿ ಬೇಕಾದಾಗ ನಾವು ಅವರ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತೇವೆ. ಆದರೆ ನಮಗೆ ಬ್ರಹ್ಮಾಂಡದ ಶಕ್ತಿಯ ಮೂಲ ತಿಳಿದರೆ ನಾವು ಯಾರ ಮೇಲೂ ಅವಲಂಬಿಸಬೇಕಾಗಿಲ್ಲ. ಕಾಡಿನ ಆ ನಿಗೂಢ ವಾತಾವರಣದಲ್ಲಿ ಜಾನ್ಗೆ ಮೊದಲ ಬಾರಿಗೆ ತಾನು ಈ ಇಡೀ ವಿಶ್ವದೊಂದಿಗೆ ಬೆಸೆದುಕೊಂಡಿದ್ದೇನೆ ಎಂಬ ಅದ್ಭುತ ಅನುಭವವಾಯಿತು. ಆದರೆ ಈ ಶಾಂತಿ ಹೆಚ್ಚು ಹೊತ್ತು ಇರಲಿಲ್ಲ. ದೂರದಲ್ಲಿ ಕೆಲವು ಮನುಷ್ಯರ ಹೆಜ್ಜೆಸದ್ದು ಕೇಳಿಸಿತು. ಅವರು ಹಸ್ತಪ್ರತಿಯನ್ನು ರಕ್ಷಿಸಲು ಬಂದ ಸೈನಿಕರು ಅಥವಾ ಅಧಿಕಾರದಾಹಿಗಳಾಗಿದ್ದರು. ಶಕ್ತಿಯನ್ನು ಪಡೆಯುವ ಹಾದಿಯಲ್ಲಿ ಮನುಷ್ಯರು ಎಷ್ಟು ಕ್ರೂರಿಗಳಾಗಬಹುದು ಎಂಬ ಕಠೋರ ಸತ್ಯ ಜಾನ್ಗೆ ಅರಿವಾಗತೊಡಗಿತು. ಅಧ್ಯಾಯ 6. ನಾಲ್ಕನೇ ಒಳನೋಟ, ಅಧಿಕಾರಕ್ಕಾಗಿ ಸಂಘರ್ಷ ಮತ್ತು ಅಹಂಕಾರದ ನಾಟಕ. ಹಸ್ತಪ್ರತಿಯನ್ನು ರಕ್ಷಿಸುವ ಹಾದಿಯಲ್ಲಿ ಜಾನ್ ಮತ್ತು ವಿಲ್ ಒಂದು ಪುರಾತನ ಅವಶೇಷಗಳ ತಾಣಕ್ಕೆ ಬಂದರು. ಅಲ್ಲಿ ಒಂದು ದೊಡ್ಡ ಉತ್ಖನನ ನಡೆಯುತ್ತಿತ್ತು. ಆದರೆ ಅದು ಸಂಶೋಧನೆಗಾಗಿರಲಿಲ್ಲ, ಬದಲಿಗೆ ಹಸ್ತಪ್ರತಿಯ ಶಕ್ತಿಯನ್ನು ಬಳಸಿ ಜಗತ್ತನ್ನು ಆಳಬೇಕೆಂಬ ಹಂಬಲ ಹೊಂದಿದ್ದ ಒಂದು ಗುಂಪಿನ ಅಟ್ಟಹಾಸವಾಗಿತ್ತು. ಇಲ್ಲಿ ಜಾನ್ಗೆ ನಾಲ್ಕನೇ ಒಳನೋಟದ ದರ್ಶನವಾಯಿತು. ಜಗತ್ತಿನ ಎಲ್ಲಾ ಯುದ್ಧಗಳಿಗೂ ಜಗಳಗಳಿಗೂ ಕಾರಣವೇನು ಗೊತ್ತಾ? ಅದು ಶಕ್ತಿಯ ಕಳ್ಳತನ. ಪ್ರತಿಯೊಬ್ಬ ಮನುಷ್ಯನೂ ತಾನು ಶಕ್ತಿಹೀನ ಎಂದು ಭಾವಿಸಿದಾಗ ಇನ್ನೊಬ್ಬರಿಂದ ಶಕ್ತಿಯನ್ನು ಕಡಿಯಲು ಪ್ರಯತ್ನಿಸುತ್ತಾನೆ. ಇದನ್ನೇ ನಾವು ಅಧಿಕಾರಕ್ಕಾಗಿ ಹೋರಾಟ ಎನ್ನುತ್ತೇವೆ. ನಾವು ಇನ್ನೊಬ್ಬರನ್ನು ಹೆದರಿಸಿದಾಗ ಅಥವಾ ಅವರಲ್ಲಿ ಅಪರಾಧ ಪ್ರಜ್ಞೆ ಮೂಡಿಸಿದಾಗ ಅವರ ಶಕ್ತಿ ನಮಗೆ ಹರಿಯುತ್ತದೆ. ಇದು ತಾತ್ಕಾಲಿಕವಾಗಿ ನಮಗೆ ಬಲ ನೀಡಿದರೂ ದೀರ್ಘಕಾಲಕ್ಕೆ ಇದು ವಿನಾಶಕಾರಿ. ಜಾನ್ ಆ ಗುಂಪು ನಡೆಸುತ್ತಿದ್ದ ಕ್ರೌರ್ಯವನ್ನು ನೋಡಿದ. ಅವರು ಹಸ್ತಪ್ರತಿಗಾಗಿ ಮನುಷ್ಯರ ಪ್ರಾಣವನ್ನೇ ತೆಗೆಯಲು ಸಿದ್ಧವಾಗಿದ್ದರು. ಅಧಿಕಾರ ಮತ್ತು ಹತೋಟಿ ಎಂಬುದು ಮನುಷ್ಯನ ಅತಿದೊಡ್ಡ ದುರ್ಗುಣ ಎಂದು ಅವನಿಗೆ ತಿಳಿಯಿತು. ಅದೇ ಸಮಯದಲ್ಲಿ ಅವರು ಕೆಲವು ಮಕ್ಕಳನ್ನು ಭೇಟಿಯಾದರು. ಆ ಮಕ್ಕಳು ಬಡತನದಲ್ಲಿದ್ದರೂ ಆಟವಾಡುತ್ತಾ ಅತ್ಯಂತ ಸಂತೋಷದಿಂದಿದ್ದರು. ನೋಡು ಜಾನ್, ವಿಲ್ ಹೇಳಿದ, ಈ ಮಕ್ಕಳು ಯಾರಿಗೂ ಶಕ್ತಿಗಾಗಿ ಕಾಟ ನೀಡುತ್ತಿಲ್ಲ, ಅವರು ತಮ್ಮೊಳಗಿನ ಆನಂದದಿಂದ ಶಕ್ತಿ ಪಡೆಯುತ್ತಿದ್ದಾರೆ. ನಾವು ಪರಸ್ಪರ ಸಹಕಾರ ಮತ್ತು ಗೌರವದಿಂದ ಬಾಳಿದಾಗ ಮಾತ್ರ ಈ ಶಕ್ತಿಯ ಸಂಘರ್ಷವನ್ನು ಕೊನೆಗೊಳಿಸಬಹುದು. ಹಸ್ತಪ್ರತಿಯ ಉದ್ದೇಶ ಕೇವಲ ವ್ಯಕ್ತಿಯ ಬೆಳವಣಿಗೆಯಲ್ಲ, ಇಡೀ ಮಾನವಕುಲದ ಸಾಮೂಹಿಕ ಶಾಂತಿ. ಜಾನ್ಗೆ ತನ್ನ ಜೀವನದಲ್ಲಿ ತಾನು ಹೇಗೆ ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದೇನೆ ಎಂಬುದು ನೆನಪಾಗಿ ಮರುಕವಾಯಿತು. ಅಧ್ಯಾಯ 7. 5ನೇ ಒಳನೋಟ, ಯೋಗಿಗಳ ಸಂದೇಶ ಮತ್ತು ಉನ್ನತ ಪ್ರಜ್ಞೆ. ಸಂಘರ್ಷದ ವಲಯದಿಂದ ತಪ್ಪಿಸಿಕೊಂಡ ಜಾನ್ ಮತ್ತು ವಿಲ್
ಪರ್ವತದ ಮೇಲ್ಭಾಗದಲ್ಲಿದ್ದ ನಿಗೂಢ ಮಿಸ್ಟಿಕ್ಸ್ ಅಥವಾ ಯೋಗಿಗಳ ಆಶ್ರಮವನ್ನು ತಲುಪಿದರು. ಅಲ್ಲಿನ ವಾತಾವರಣವೇ ಮನುಷ್ಯನನ್ನು ಮೌನಕ್ಕೆ ಶರಣಾಗುವಂತೆ ಮಾಡುತ್ತಿತ್ತು. ಇಲ್ಲಿ 5ನೇ ಒಳನೋಟ, ದ ಫಿಫ್ತ್ ಇನ್ಸೈಟ್, ಅವನಿಗಾಗಿ ಕಾಯುತ್ತಿತ್ತು. ಅಲ್ಲಿನ ಮುಖ್ಯ ಯೋಗಿ ಜಾನ್ನ ಕಣ್ಣುಗಳನ್ನು ನೋಡಿ ಹೇಳಿದರು, ಮಗು, ನೀನು ಇದುವರೆಗೆ ಶಕ್ತಿಯನ್ನು ಹೊರಗಿನಿಂದ ಪಡೆಯಲು ಪ್ರಯತ್ನಿಸಿದೆ, ಆದರೆ ನಿಜವಾದ ಶಕ್ತಿಯ ಮೂಲ ನಿನ್ನ ಒಳಗೇ ಇದೆ. ನಾವು ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ಉನ್ನತ ಪ್ರಜ್ಞೆಯನ್ನು ತಲುಪಿದಾಗ ಬ್ರಹ್ಮಾಂಡದ ಅನಂತ ಶಕ್ತಿಯು ನಮ್ಮೊಳಗೆ ಹರಿಯಲು ಶುರುವಾಗುತ್ತದೆ. ಆಗ ನಮಗೆ ಯಾರ ಗಮನವೂ ಬೇಡ, ಯಾರ ಅಧಿಕಾರವೂ ಬೇಡ. ಅವರು ಜಾನ್ಗೆ ಕಂಟ್ರೋಲ್ ಡ್ರಾಮಾಗಳ ಬಗ್ಗೆ ವಿವರಿಸಿದರು. ಮನುಷ್ಯರು ಶಕ್ತಿಗಾಗಿ 4 ರೀತಿಯ ನಾಟಕಗಳನ್ನು ಆಡುತ್ತಾರೆ: ಹೆದರಿಸುವವನು, ಪ್ರಶ್ನಿಸುವವನು, ದೂರ ಸರಿಯುವವನು ಮತ್ತು ಪಾಪದವನು. ಜಾನ್ ತಾನು ಸದಾ ದೂರ ಸರಿಯುವವನು ಎಂಬ ನಾಟಕವಾಡಿ ಇತರರ ಗಮನ ಸೆಳೆಯುತ್ತಿದ್ದೇ ಎಂಬುದನ್ನು ಅರಿತು ಬೆಚ್ಚಿಬಿದ್ದ. ಧ್ಯಾನದ ಆ ಕ್ಷಣದಲ್ಲಿ ಜಾನ್ ತನ್ನ ಶರೀರದ ಮಿತಿಗಳನ್ನು ಮೀರಿ ಬೆಳೆದಂತೆ ಭಾಸವಾಯಿತು. ಬ್ರಹ್ಮಾಂಡದ ಪ್ರತಿ ಕಣವೂ ತನ್ನೊಂದಿಗೆ ಸಂವಹನ ನಡೆಸುತ್ತಿದೆ ಎಂದು ಅವನಿಗೆ ತಿಳಿಯಿತು. ಈ 5ನೇ ಒಳನೋಟವು ಅವನಿಗೆ ಕೇವಲ ಜ್ಞಾನವನ್ನಲ್ಲ, ಒಂದು ಅದ್ಭುತವಾದ ಆಂತರಿಕ ಶಾಂತಿಯನ್ನು ನೀಡಿತು. ತಾನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ತಾನು ಈ ಬ್ರಹ್ಮಾಂಡದ ಒಂದು ಅವಿಭಾಜ್ಯ ಅಂಗ ಎಂಬ ಸತ್ಯ ಅವನ ಆತ್ಮಕ್ಕೆ ಮುಟ್ಟಿತು. ಅಧ್ಯಾಯ 8, 6ನೇ ಒಳನೋಟ, ಗತಕಾಲದ ಶುದ್ಧೀಕರಣ ಮತ್ತು ಭಾವನಾತ್ಮಕ ಮುಕ್ತಿ. ಪ್ರಯಾಣದ ಮುಂದಿನ ಹಂತದಲ್ಲಿ ಜಾನ್ಗೆ ಎಲೇನಾ ಎಂಬ ಜ್ಞಾನಿಯ ಭೇಟಿಯಾಯಿತು. ಎಲೇನಾ ಕೇವಲ ಮಾತುಗಳನ್ನು ಕೇಳುತ್ತಿರಲಿಲ್ಲ, ಅವಳು ಮನುಷ್ಯನ ಆತ್ಮದ ಗಾಯಗಳನ್ನು ಓದಬಲ್ಲವಳಾಗಿದ್ದಳು. ಅವಳು ಜಾನ್ನನ್ನು ಏಕಾಂತಕ್ಕೆ ಕರೆದೊಯ್ದು 6ನೇ ಒಳನೋಟದ ರಹಸ್ಯವನ್ನು ಬೋಧಿಸಿರಳು. ಜಾನ್, ನಿನ್ನ ಪ್ರಸ್ತುತ ಬದುಕಿನ ಸಮಸ್ಯೆಗಳಿಗೆ ಕಾರಣ ನಿನ್ನ ಬಾಲ್ಯ ಮತ್ತು ನಿನ್ನ ಗತಕಾಲದ ಅನುಭವಗಳು. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಯಂದಿರಿಂದ ಶಕ್ತಿಯನ್ನು ಪಡೆಯಲು ಕೆಲವು ವಿಶಿಷ್ಟ ನಡವಳಿಕೆಗಳನ್ನು ರೂಢಿಸಿಕೊಂಡಿರುತ್ತೇವೆ. ಅದೇ ನಡವಳಿಕೆಗಳು ನಮ್ಮನ್ನು ಇಂದಿಗೂ ಕಾಡುತ್ತಿವೆ. ನಿನ್ನ ಒಳಗಿನ ಆ ಹಳೆಯ ಗಾಯಗಳನ್ನು ನೀನು ಮೊದಲು ಗುರುತಿಸಬೇಕು ಎಂದು ಎಲೇನಾ ಮೃದುವಾಗಿ ಹೇಳಿದಳು. ಜಾನ್ ತನ್ನ ಬಾಲ್ಯದ ನೆನಪುಗಳಿಗೆ ಜಾರಿದ. ತಾನು ಏಕೆ ಸದಾ ಜನರ ಗುಂಪಿನಿಂದ ದೂರವಿರುತ್ತಿದ್ದೆ? ಏಕೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಹೆದರುತ್ತಿದ್ದೆ? ತನ್ನ ತಂದೆಯ ಕಟ್ಟುನಿಟ್ಟಿನ ಸ್ವಭಾವ ಮತ್ತು ತಾಯಿಯ ಮೌನ ತನ್ನನ್ನು ಏಕೆ ದೂರ ಸರಿಯುವವನು ಎಂಬ ನಾಟಕ ಮಾಡಿ ಇತರರ ಗಮನ ಸೆಳೆಯುತ್ತಿತ್ತು ಎಂಬುದು ಅವನಿಗೆ ಸ್ಪಷ್ಟವಾಯಿತು. ಎಲೇನಾ ಅವನಿಗೆ ಕ್ಷಮೆಯ ಮಹತ್ವವನ್ನು ತಿಳಿಸಿಕೊಟ್ಟಳು. ಜಾನ್, ನಿನ್ನ ತಂದೆ ತಾಯಿಯಂದಿರೂ ಸಹ ತಮ್ಮದೇ ಆದ ಶಕ್ತಿಯ ಹೋರಾಟದಲ್ಲಿದ್ದರು. ಅವರನ್ನು ಕ್ಷಮಿಸು. ನಿನ್ನ ಗತಕಾಲದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕು. ಯಾವಾಗ ನೀನು ನಿನ್ನ ಹಳೆಯ ಗಾಯಗಳನ್ನು ಪ್ರೀತಿಯಿಂದ ಗುಣಪಡಿಸಿಕೊಳ್ಳುತ್ತೀಯೋ ಆಗ ಮಾತ್ರ ನಿನಗೆ ನಿನ್ನ ಜೀವನದ ನಿಜವಾದ ಉದ್ದೇಶ ತಿಳಿಯುತ್ತದೆ. ಜಾನ್ ಅತ್ತುಬಿಟ್ಟ. ಆ ಕಣ್ಣೀರು ಕೇವಲ ದುಃಖದ್ದಲ್ಲ, ಅದು ದಶಕಗಳ ಕಾಲ ಅವನ ಆತ್ಮವನ್ನು ಬಂಧಿಸಿದ್ದ ಭಾರದಿಂದ ಸಿಕ್ಕ ಮುಕ್ತಿಯ ಸಂಕೇತವಾಗಿತ್ತು. ತನ್ನ ಗತಕಾಲವನ್ನು ಶುದ್ಧೀಕರಿಸಿಕೊಂಡ ನಂತರ ಜಾನ್ಗೆ ತನ್ನ ಶರೀರ ಮತ್ತು ಮನಸ್ಸಿನಲ್ಲಿ ಹೊಸ ಚೈತನ್ಯದ ಹರಿವು ಅನುಭವಕ್ಕೆ ಬಂತು. ಅವನೀಗ ಮುಂದಿನ ಮಹಾನ್ ಒಳನೋಟಗಳನ್ನು ಸ್ವೀಕರಿಸಲು ಪೂರ್ಣವಾಗಿ ಸಿದ್ಧನಾಗಿದ್ದ. ಅಧ್ಯಾಯ 9, ಜೀವನದ ಹರಿವು ಮತ್ತು ಬ್ರಹ್ಮಾಂಡದ ಸಂದೇಶ. ತನ್ನ ಗತಕಾಲದ ಭಾರವನ್ನು ಇಳಿಸಿಕೊಂಡ ನಂತರ ಜಾನ್ಗೆ ಇಡೀ ಜಗತ್ತೇ ಹೊಸದಾಗಿ ಕಾಣತೊಡಗಿತು. ಪೆರುವಿನ ಕಾಡು ಈಗ ಅವನಿಗೆ ಭೀಕರವಾಗಿರದೆ ತಾಯಿಯ ಮಡಿಲಿನಂತೆ ಭಾಸವಾಗುತ್ತಿತ್ತು. ಆ ಹಸಿರಿನ ಮಧ್ಯೆ ಅವನಿಗೆ ಜೂಲಿಯನ್ ಎಂಬ ದಾರ್ಶನಿಕನ ಭೇಟಿಯಾಯಿತು. ಜೂಲಿಯನ್ ಅವನಿಗೆ 7ನೇ ಒಳನೋಟದ ರಹಸ್ಯವನ್ನು ಪರಿಚಯಿಸಿದ. ಜಾನ್, ಜೂಲಿಯನ್ ನದಿಯ ಹರಿವಿನತ್ತ ಕೈತೋರಿಸುತ್ತಾ ಹೇಳಿದ, ಜೀವನ ಎಂಬುದು ಈ ನದಿಯಂತೆ. ನಾವದನ್ನು ತಡೆಯಲು ಅಥವಾ ನಮ್ಮ ಇಚ್ಛೆಯಂತೆ ಹರಿಸಲು ಪ್ರಯತ್ನಿಸಿದರೆ ಸಂಘರ್ಷ ಗ್ಯಾರಂಟಿ. ಆದರೆ ನಾವು ಜೀವನದ ಸಹಜ ಹರಿವಿನೊಂದಿಗೆ ಬೆರೆಯುತ್ತಾದರೆ ಬ್ರಹ್ಮಾಂಡದ ಅಗಾಧ ಶಕ್ತಿ ಮತ್ತು ಸೃಜನಶೀಲತೆ ನಮ್ಮದಾಗುತ್ತದೆ. ಈ ಹರಿವಿನಲ್ಲಿ ಸಾಗುವುದು ಹೇಗೆ? ಜಾನ್ನ ಪ್ರಶ್ನೆಗೆ ಉತ್ತರವಾಗಿ ಜೂಲಿಯನ್ ಅಂತಃಪ್ರಜ್ಞೆ ಮತ್ತು ಪ್ರಾರ್ಥನೆಯ ಶಕ್ತಿಯನ್ನು ವಿವರಿಸಿದ. ಪ್ರಾರ್ಥನೆ ಎಂದರೆ ದೇವರ ಮುಂದೆ ನಿಂತು ಭಿಕ್ಷೆ ಬೇಡುವುದಲ್ಲ. ಅದು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಹರಿಸುವ ಪ್ರಬಲ ಅಸ್ತ್ರ. ಒಬ್ಬಂಟಿಯಾಗಿ ಮಾಡುವುದಕ್ಕಿಂತ ಸಮೂಹ ಪ್ರಾರ್ಥನೆಯು ಸಾವಿರಾರು ಪಟ್ಟು ಹೆಚ್ಚು ಪ್ರಬಲವಾದ ಶಕ್ತಿಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಎಂದು ಜಾನ್ಗೆ ಅರ್ಥವಾಯಿತು. ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡ ಸದಾ ನಮ್ಮೊಂದಿಗೆ ಮಾತನಾಡುತ್ತಿರುತ್ತದೆ. ಅದು ಪ್ರಾಣಿಗಳ ರೂಪದಲ್ಲಿ, ಪ್ರಕೃತಿಯ ರೂಪದಲ್ಲಿ ಅಥವಾ ನಾವು ಕಾಣುವ ಕನಸುಗಳ ರೂಪದಲ್ಲಿ ನಮಗೆ ಸಂದೇಶಗಳನ್ನು ಕಳುಹಿಸುತ್ತಿರುತ್ತದೆ. ನಾವು ಕೇವಲ ನಮ್ಮ ಯೋಚನೆಗಳ ಗದ್ದಲವನ್ನು ನಿಲ್ಲಿಸಿ ಮೌನವಾಗಿ ಆಲಿಸುವುದನ್ನು ಕಲಿಯಬೇಕು. ನಮ್ಮ ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಯು, ಪ್ರತಿಯೊಂದು ಒಳ್ಳೆಯ ಹೆಜ್ಜೆಯು ಇಡೀ ಬ್ರಹ್ಮಾಂಡದ ಮೇಲೆ ಒಂದು ಅಲೆಯಂತೆ ಪರಿಣಾಮ ಬೀರುತ್ತದೆ ಎಂಬ ಮಹಾನ್ ಸತ್ಯ ಜಾನ್ನನ್ನು ರೋಮಾಂಚನಗೊಳಿಸಿತು. ಅಧ್ಯಾಯ 10, ಪ್ರಜ್ಞೆಯ ವಿಕಾಸ ಮತ್ತು ಹೊಸ ಸಂಸ್ಕೃತಿಯ ಉದಯ.
ಪೆರುವಿನ ಮಳೆಕಾಡುಗಳಲ್ಲಿ ಜಾನ್ನ ಬೌದ್ಧಿಕ ಪ್ರಯಾಣ ಕೊನೆಗೊಳ್ಳುವ ಹಂತಕ್ಕೆ ಬಂದಿತ್ತು. ಆದರೆ ಮಾನವಕುಲದ ನೈಜ ಪ್ರಯಾಣದ ಅರಿವು ಈಗಷ್ಟೇ ಅವನಿಗೆ ಶುರುವಾಗಿತ್ತು. ಕಾಡಿನ ಕೊನೆಯ ಹಳ್ಳಿಯಲ್ಲಿ ಹೊಸ ಪ್ರಜ್ಞೆಯ ವಿಕಾಸವನ್ನು ಅಧ್ಯಯನ ಮಾಡುತ್ತಿದ್ದ ಒಂದು ವಿಶೇಷ ಗುಂಪನ್ನು ಅವನು ಭೇಟಿಯಾದ. ಇಲ್ಲಿಯೇ ಅವನಿಗೆ ಅಂತಿಮ ಒಳನೋಟಗಳ ಸಂಪೂರ್ಣ ಚಿತ್ರಣ ಸಿಕ್ಕಿತು. ಗುಂಪಿನ ನಾಯಕ ಜಾನ್ನನ್ನು ಕುರಿತು ಹೇಳಿದ, ಮಾನವಕುಲವು ಈಗ ಒಂದು ಬೃಹತ್ ಆಧ್ಯಾತ್ಮಿಕ ವಿಕಾಸದ ಘಟ್ಟದಲ್ಲಿದೆ. ಇದುವರೆಗೆ ನಾವು ನಾನು ನನ್ನದು ಎಂಬ ಸ್ವಾರ್ಥ ಮತ್ತು ಸ್ಪರ್ಧೆಯಲ್ಲಿ ಬದುಕಿದ್ದೆವು. ಆದರೆ ಈಗ ಒಂದು ಹೊಸ ಸಂಸ್ಕೃತಿ ಉದಯಿಸುತ್ತಿದೆ. ಇದು ಪರಸ್ಪರ ಸಹಕಾರ, ಪ್ರೀತಿ ಮತ್ತು ಎಲ್ಲರೂ ಒಂದೇ ಎಂಬ ಭಾವನೆಯ ಮೇಲೆ ನಿಂತಿದೆ. ಆದರೆ ಈ ಬದಲಾವಣೆ ಸುಲಭವಲ್ಲ. ಹಳೆಯ ಕಾಲದ ಅಧಿಕಾರಶಾಹಿ ಸಂಸ್ಥೆಗಳು, ಸ್ವಾರ್ಥಿ ವ್ಯಕ್ತಿಗಳು ಮತ್ತು ಸರ್ಕಾರಗಳು ಈ ಹೊಸ ಪ್ರಜ್ಞೆಯ ಉದಯವನ್ನು ವಿರೋಧಿಸುತ್ತವೆ. ಏಕೆಂದರೆ ಜನಸಾಮಾನ್ಯರು ಆಧ್ಯಾತ್ಮಿಕವಾಗಿ ಸ್ವತಂತ್ರರಾದರೆ ಅವರನ್ನು ನಿಯಂತ್ರಿಸುವುದು ಅಸಾಧ್ಯವಾಗುತ್ತದೆ. ಜಾನ್ಗೆ ಈಗ ಅರ್ಥವಾಯಿತು. ತಾನು ಕಾಡಿನಲ್ಲಿ ಎದುರಿಸಿದ ಅಪಾಯಗಳು ಇದೇ ವ್ಯವಸ್ಥೆಯ ಪ್ರತಿರೂಪಗಳಾಗಿದ್ದವು. ತಂತ್ರಜ್ಞಾನವೂ ಕೂಡ ಒಂದು ಇಬ್ಬಾಯಿ ಕತ್ತಿ. ಅದು ಜನರನ್ನು ಒಗ್ಗೂಡಿಸಲು ಮತ್ತು ಜ್ಞಾನವನ್ನು ಪಸರಿಸಲು ಬಳಕೆಯಾಗಬಹುದು, ಅಥವಾ ಹಳೆಯ ಸ್ಪರ್ಧೆ ಮತ್ತು ಪ್ರತ್ಯೇಕತೆಯನ್ನೇ ಬೆಳೆಸಲು ಬಳಕೆಯಾಗಬಹುದು. ನಾವದನ್ನು ಅತ್ಯಂತ ವಿವೇಚನೆಯಿಂದ ಬಳಸಬೇಕಾಗಿದೆ. ಬೆಟ್ಟದ ತುದಿಯಲ್ಲಿ ನಿಂತು ಉದಯಿಸುತ್ತಿದ್ದ ಸೂರ್ಯನನ್ನು ನೋಡುತ್ತಾ ಜಾನ್ ದೀರ್ಘವಾಗಿ ಉಸಿರೆಳೆದುಕೊಂಡ. ಪೆರುವಿನ ಆ ಹಸ್ತಪ್ರತಿಯು ಕೇವಲ ಒಂದು ಪುಸ್ತಕವಾಗಿರಲಿಲ್ಲ. ಅದು ಮಾನವತೆಯ ಭವಿಷ್ಯದ ನಕ್ಷೆಯಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನೊಳಗಿನ ಕತ್ತಲೆಯನ್ನು ಅಳಿಸಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಬೆಳೆಸಿದಾಗ ಮಾತ್ರ ಈ ಜಗತ್ತು ನಿಜವಾದ ಅರ್ಥದಲ್ಲಿ ಸ್ವರ್ಗವಾಗುತ್ತದೆ. ತನ್ನೊಳಗಿನ ಅಶಾಂತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಜಾನ್ ಈಗ ಒಂದು ಹೊಸ ಜವಾಬ್ದಾರಿಯೊಂದಿಗೆ ತನ್ನ ತಾಯಿನಾಡಿಗೆ ಮರಳಲು ಸಿದ್ಧನಾಗಿದ್ದ. ಅವನ ಪ್ರಯಾಣ ಮುಗಿದಿರಲಿಲ್ಲ. ಇಡೀ ಮಾನವಕುಲವನ್ನು ಎಚ್ಚರಿಸುವ ಅವನ ನಿಜವಾದ ಕೆಲಸ ಈಗಷ್ಟೇ ಆರಂಭವಾಗಿತ್ತು. ಇದು ಅಂತ್ಯವಲ್ಲ, ಹೊಸ ಪ್ರಜ್ಞೆಯ ಆರಂಭ. ಜಾನ್ ವುಡ್ಸನ್ ಅವರ ಪೆರುವಿನ ಪ್ರಯಾಣ ಇಲ್ಲಿಗೆ ಮುಗಿದಿರಬಹುದು, ಆದರೆ ನಿಮ್ಮ ಜೀವನದ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ಈಗಷ್ಟೇ ಆರಂಭವಾಗಿದೆ. ನಿಮ್ಮ ಸುತ್ತಮುತ್ತ ನಡೆಯುವ ಕಾಕಾಳಿತಗಳನ್ನು ಗಮನಿಸಿ, ಶಕ್ತಿಯ ಹರಿವನ್ನು ಅರಿತುಕೊಳ್ಳಿ ಮತ್ತು ಈ ಹೊಸ ಸಂಸ್ಕೃತಿಯ ಉದಯಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನು ನೀಡಿ. ಈ ಅದ್ಭುತವಾದ 9 ಒಳನೋಟಗಳ ಪಯಣದಲ್ಲಿ ನಮ್ಮೊಂದಿಗೆ ಕೊನೆಯವರೆಗೂ ಹೆಜ್ಜೆ ಹಾಕಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮ್ಮ ಮನಸ್ಸಿಗೆ ನಾಟಿದ್ದರೆ ನಿಮ್ಮ ಆಲೋಚನೆಗಳನ್ನು ಕಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಪ್ರಪಂಚದ ಇಂತಹದೇ ಶ್ರೇಷ್ಠ ಮತ್ತು ಸ್ಫೂರ್ತಿದಾಯಕ ಪುಸ್ತಕಗಳ ವಿಚಾರಗಳನ್ನು ಪ್ರತಿ ವಾರ ಆಲಿಸಲು ಜ್ಞಾನದ ಹರಿವು ನಿರಂತರವಾಗಿರಲಿ. ಮುಂದಿನ ವಾರ ಮತ್ತೊಂದು ಅದ್ಭುತವಾದ ಪುಸ್ತಕದ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.